ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಶೋನಲ್ಲಿ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನಲ್ಲಿ ಒಂದು ಫೋನ್ ಇಡಲಾಗಿತ್ತು. ಆ ಫೋನ್ ತಗೊಂಡು ಸ್ಪರ್ಧಿಗಳ ಜೊತೆ ಮಾತನಾಡಬಹುದಿತ್ತು. ಆಗ ಚೈತ್ರಾ ಕುಂದಾಪುರ, ರಜತ್, ಕಾವ್ಯ ಶೈವ ಅವರು ಗಿಲ್ಲಿ ನಟನ ಮನೆಗೆ ಫೋನ್ ಮಾಡಿದ್ರು. ಕಾವ್ಯ ಶೈವ ಹಾಗೂ ಗಿಲ್ಲಿ ನಟನ ಮಧ್ಯೆ ಒಳ್ಳೆಯ ಸ್ನೇಹ ಇತ್ತು. ಈ ಹಿಂದೆ ಕೂಡ ಇವರಿಬ್ಬರು ಒಟ್ಟಿಗೆ ರಿಯಾಲಿಟಿ ಶೋನಲ್ಲಿ ಕೆಲಸ ಮಾಡಿದ್ರು. ನನಗೆ ಮದುವೆ ಆಗೋಕೆ ಕಾವ್ಯ ಶೈವ ಅಂತ ಹುಡುಗಿ ಬೇಕು ಅಂತ ಗಿಲ್ಲಿ ಹೇಳಿದ್ರು. ಸಾಕಷ್ಟು ಬಾರಿ ಅವರು ಕಾವು ಅಂತ ಹೇಳ್ಕೊಂಡು ತಿರುಗಾಡ್ತಿರ್ತಾರೆ. ಕಾವ್ಯ ಅವರು ಅಣ್ಣ ಅಂದ್ರೆ ಮಾತ್ರ ಗಿಲ್ಲಿ ಸಹಿಸೋದಿಲ್ಲ. ಹೆಲೋ ಮೇಡಮ್, ನಿಮ್ಮ ಮಗ ಟಾರ್ಚರ್ ಕೊಡ್ತಿದ್ದಾರೆ, ಹೇಳಿದ ಮಾತು ಕೇಳ್ತಾ ಇಲ್ಲ, ಮನೆಯಲ್ಲಿ ಹಾಗೇನಾ, ಅದಕ್ಕೆ ಇಲ್ಲಿ ಕಳಿಸಿದ್ದೀರಾ ಅಂತ ನನ್ನ ಹತ್ತಿರ ರಾಖಿ ಕಟ್ಟಿಸಿಕೊಂಡ್ರೂ ಕೂಡ ದುಡ್ಡು ಕೊಡ್ಲಿಲ್ಲ, ಹೊರಗಡೆ ಬಂದ ಮೇಲೆ ತಗೊಳ್ತೀನಿ ಅಂತ ಕಾವ್ಯ ಶೈವ ಹೇಳಿದ್ದಾರೆ. ಹೊರಗಡೆ ಹೆಣ್ಣು ನೋಡ್ತಿದ್ದೀರಾ, ಯಾವ ತರದ ಹುಡುಗಿ ಬೇಕು, ನಂತರ ಹುಡುಗಿ ಬೇಡವಾ, ಏನಂತ ಬುದ್ಧಿ ಕಲಿಸಿದ್ದೀರಾ, ಹೆಣ್ಣು ಮಗು ಹತ್ತಿರ ಏನ್ ಮಾತನಾಡಬೇಕು, ಹೆಣ್ಣು ಮಕ್ಕಳ ಜೊತೆ ಬೆಳೆದಿಲ್ವಾ, ಅವನು ಅಕ್ಕ ಇದ್ದಾರಾ, ಆದ್ರೂ ಲೈನ್ ಕ್ರಾಸ್ ಮಾಡಿ ಮಾತನಾಡೋದು ಬಿಡೋದೇ ಇಲ್ಲ, ಏನಾದ್ರೂ ಬೇಡ ಅಂತ ಹೇಳಿದ್ರೆ ಲಿಮಿಟ್ ಕ್ರಾಸ್ ಮಾಡಬೇಡ ಅನ್ನೋದು ಗೊತ್ತಾ ಅಂತ ಹೇಳಿ ಕಾವ್ಯ ಶೈವ ಹೇಳಿದ್ದಾರೆ. ಕಾವ್ಯ ಶೈವ ಅವರು ಗಿಲ್ಲಿ ನಟನಿಗೆ ದೊಡ್ಡಮ್ಮ ಅಂತ ಅಡ್ರೆಸ್ ಮಾಡಿದಾಗ ಇಲ್ಲಿಯವರು ಬೇರೆ ಯಾರಿಗೋ ಫೋನ್ ಮಾಡಿರ್ಬೇಕು ಅಂದ್ರು. ಅದಾದ ಬಳಿಕ ಗಿಲ್ಲಿಯವರು ಕಾವ್ಯ ಶೈವಾನಂತ ಹುಡುಗಿ ಬೇಕು, ಬೇರೆ ಬೇಡ, ಕಾವ್ಯಾನೇ ಬೇಕು ಅಂತ ಹೇಳಿ ನಗೆ ಚಟಾಕಿ ಹಾರಿಸಿದ್ರು. ಗಿಲ್ಲಿ ನಟ ಇಲ್ಲ ಅಂದ್ರೆ ಕಾವ್ಯ ಶೈವ ಇಲ್ಲ, ಕಾವ್ಯ 0 ಎಂದು ಈಗಾಗಲೇ ಎಲಿಮಿನೇಟ್ ಆಗಿರುವ ರಿಷಾ ಗೌಡ ಹೇಳಿದ್ರು. ಅಲ್ಲದೆ ರಿಷಾ ಗೌಡ ಗಿಲ್ಲಿ ನಟ ಮಾತಾಡುವುದು ಕಾವ್ಯಗೆ ಇಷ್ಟ ಆಗ್ತಾ ಇರ್ಲಿಲ್ವಂತೆ. ಹೀಗಾಗಿ ಅವರು ಗಿಲ್ಲಿಯನ್ನ ಸೈಡ್ ಆಗಿ ಕರೆದುಕೊಂಡು ಹೋಗಿ ಮಾತನಾಡಿದ್ದು ಇದೆಯಂತೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.